Hello guys, welcome back to my YouTube channel. In today's video, we are going to see jumping statements in C. Jumping statements ಅಲ್ಲಿ ಮೇನ್ jumping statements ಯಾವ ಬರ್ತವೆ ಅಂತ ನೋಡೋದಾದ್ರೆ ಬ್ರೇಕ್ ಬರುತ್ತೆ, ಕಂಟಿನ್ಯೂ ಬರುತ್ತೆ, ಎಕ್ಸಿಟ್, ರಿಟರ್ನ್ ಆ್ಯಂಡ್ ಗೋ ಟು. ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಇನ್ ಸಿ. ಈ ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಎದಕ್ಕೆ ಯೂಸ್ ಆಗತ್ತಪ್ಪ ಸಿ ಒಳಗೆ ಅಂತಂದು ಹೇಳಿದರೆ, ಒನ್ ಪಾರ್ಟ್ ಆಫ್ ದಿ ಕೋಡಿಂದ ಇನ್ನೊಂದು ಪಾರ್ಟಿಗೆ ಜಂಪ್ ಆಗಲಿಕ್ಕೆ ಮತ್ತು ಆಲ್ಟರಿಂಗ್ ದಿ ನಾರ್ಮಲ್ ಫ್ಲೋ ಆಫ್ ಪ್ರೋಗ್ರಾಮ್. ಈ ಒಂದು ಪ್ರೋಗ್ರಾಮ್ ಏನಾರು ರನ್ ಆಗ್ತಿರ್ತೈತಿ, ಈಗ ನಾನು ಒಂದು ಪಾರ್ಟ್ ಆಫ್ ದಿ ಕೋಡಿಂದ ಇನ್ನೊಂದು ಪಾರ್ಟ್ ಆಫ್ ದಿ ಕೋಡಿಗೆ ಜಂಪ್ ಆಗ್ಬೇಕು ಅಂತಂದು ಹೇಳಿದರೆ ಅದು ಹೆಲ್ಪ್ ಮಾಡುತ್ತೆ. ಏನು ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಈ ನಾರ್ಮಲ್ ಫ್ಲೋನ ಬ್ರೇಕ್ ಮಾಡಿ ಆಲ್ಟರ್ ಮಾಡುತ್ತೆ ರನ್ನಿಂಗ್ ಆಫ್ ಕೋಡ್ನ. ಫಸ್ಟ್ ಬ್ರೇಕ್ ಸ್ಟೇಟ್ಮೆಂಟ್ ನೋಡೋದಾದರೆ, ಬ್ರೇಕ್ ಸ್ಟೇಟ್ಮೆಂಟ್ ಈ ಜಂಪಿಂಗ್ ಸ್ಟೇಟ್ಮೆಂಟಲ್ಲಿ ಇಟ್ ಎಕ್ಸಿಟ್ಸ್ ಆರ್ ಟರ್ಮಿನೇಟ್ಸ್ ದಿ ಲೂಪ್ ಆರ್ ಸ್ವಿಚ್ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ದಿ ಸರ್ಟೆನ್ ಕಂಡೀಷನ್ ವಿತೌಟ್ ಎಕ್ಸಿಕ್ಯೂಟಿಂಗ್ ದಿ ರಿಮೈನಿಂಗ್ ಕೋಡ್. ಈ ಬ್ರೇಕ್ ಸ್ಟೇಟ್ಮೆಂಟ್ ಮೇನ್ಲಿ ಅದಕ್ಕೆ ಯೂಸ್ ಆಗುತ್ತಪ್ಪ ನಮಗೆ ಅಂತಂದು ಹೇಳಿದರೆ, ಟು ಕಮ್ ಔಟ್ ಆಫ್ ದಿ ಲೂಪ್, ಒಂದು ಲೂಪಿಂದ ಹೊರಗಡೆ ಬರಲಿಕ್ಕೆ, ಮತ್ತೆ ಒಂದು ಸ್ವಿಚ್ ಸ್ಟೇಟ್ಮೆಂಟ್ಸಲ್ಲಿ ನಮಗೆ ಬೇಕಾಗಿರೋಂಥ ಒಂದು ಕೋಡ್ ಸಿಕ್ಕ ಮೇಲೆ ಬಾಕಿ ಇರೋ ಕೋಡ್ನ ಎಕ್ಸಿಕ್ಯೂಟ್ ಮಾಡಬಾರ್ದು ನಾವು. ಅದಕ್ಕೋಸ್ಕರ ನಮಗೆ ಒಂದು ಕಂಡೀಷನ್ ಫೇವರ್ ಆಯ್ತು, ಅದು ಎಕ್ಸಿಕ್ಯೂಟ್ ಆದ ತಕ್ಷಣ ಬೇರೆ ರಿಮೈನಿಂಗ್ ಕೋಡ್ ಚೆಕ್ ಆಗೋ ಅವಶ್ಯಕತೆ ಏನಿಲ್ಲ. ಅದು ಫ್ಲೋ ಆಫ್ ಕೋಡ್ನ ನಿಂದ್ರಿಸ್ಬೋದು ವೆನ್ಸ್ ವಿ ಗೆಟ್ ಅನ್ ಆನ್ಸರ್. ಕಂಟಿನ್ಯೂ ಜಂಪಿಂಗ್ ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ, ಇದು ಬ್ರೇಕ್ ಸ್ಟೇಟ್ಮೆಂಟಿಗೆ ಸಿಮಿಲರ್ ಆಗಿರುತ್ತೆ. ಇದೇನು ಮಾಡುತ್ತೆ ಆದರೆ ಬ್ರೇಕ್ ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ, ಈಗ ಒಂದು ಫಾರ್ ಎಕ್ಸಾಂಪಲ್ ಲೂಪಿಂದ ಹೊರಗಡೆ ಒಂದ್ಸರಿ ಬಂದ್ಬಿಡ್ತು, ಒಂದ್ಸರಿ ಬ್ರೇಕ್ ಆಯಿತು ಅಂದರೆ ಫುಲ್ ಫರ್ದರ್ ಕೋಡ್ ಅಷ್ಟು ಬ್ರೇಕ್ ಆಗುತ್ತೆ. ಆದರೆ ಕಂಟಿನ್ಯೂ ಅಲ್ಲಿ ಹಂಗಲ್ಲ. ಏನು ನಾವು ಒಂದು ಕಂಡೀಷನ್ ಹಾಕಿ ಈ ಒಂದು ಲೂಪ್ನ ನಾನು ಸ್ಕಿಪ್ ಮಾಡ್ಬೇಕು ಅಂತಂದು ಹಾಕ್ತೇನೆ, ಅದು ಒಂದೇ ಒಂದು ಲೂಪ್ ಅದು ಇಟಿರೇಷನ್ ಸ್ಕಿಪ್ ಆಗುತ್ತೆ, ಬಾಕಿ ಅಷ್ಟು ನಾರ್ಮಲ್ ಫಂಕ್ಷನಿಂಗ್ ಆಗಿ ಹೋಗುತ್ತೆ. ಇಟ್ ಸ್ಕಿಪ್ ದಿ ಎಕ್ಸಿಕ್ಯೂಷನ್ ಆಫ್ ದಿ ರೆಸ್ಟ್ ಆಫ್ ದಿ ಸ್ಟೇಟ್ಮೆಂಟ್ ವಿತ್ ಇನ್ ದಿ ಲೂಪ್ ಇನ್ ದಿ ಕರೆಂಟ್ ಇಟಿರೇಷನ್ ಆ್ಯಂಡ್ ಟ್ರಾನ್ಸ್ಫರ್ಸ್ ಇಟ್ ಟು ದಿ ನೆಕ್ಸ್ಟ್ ಲೂಪ್ ಇಟಿರೇಷನ್. ಆ ಒಂದು ಕರೆಂಟ್ ಇಟಿರೇಷನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಇಟಿರೇಷನ್ಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಇವಾಗ ಕಂಟಿನ್ಯೂ ಮತ್ತು ಬ್ರೇಕ್ದು ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ತಗೊಂಡು ನೋಡೋಣ. ಇಂಟ್ ನಾವೊಂದು ಫಾರ್ ಲೂಪ್ ಹಾಕಿ ಅದರಲ್ಲಿ 0 to 9 ನಂಬರ್ಸ್ ಪ್ರಿಂಟ್ ಮಾಡ್ತಾನೆ. ಈಗ ನನಗೆ ಇದರಲ್ಲಿ 4 ಬೇಡ. ಸೊ ವಾಟ್ ಐ ಡೂ ಇಸ್, ಇಫ್ ಕಂಡೀಷನ್ ಒಳಗೆ ಇಫ್ i ಡಬಲ್ ಈಕ್ವಲ್ಸ್ ಟು 4, ದೆನ್ ಏನಾಗಬೇಕು, ನನಗೆ ಸ್ಕಿಪ್ ಆಗ್ಬೇಕು ಅದು ಕಂಟಿನ್ಯೂ. print %t /n I ರಿಟರ್ನ್ 0. ಇದನ್ನ ರನ್ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಏನಾಗಿದೆ 0 to 9 ಪ್ರಿಂಟ್ ಆಗಿದೆ. ಆದರೆ ನಾನೇನು ಮಾಡಿದೆ, ಇಲ್ಲಿ 4 ನನಗೆ ಸ್ಕಿಪ್ ಆಗಬೇಕು. ಸೊ ಕಂಡೀಷನ್ ಒಳಗೆ 4 ಹಾಕಿ ನಾನು ಕಂಟಿನ್ಯೂ ಓದ್ತೇನೆ. ಇಲ್ಲಿ ಏನಾಗಿದೆ 4 ಅಂತಾಗಿಲ್ಲ, 0 to ಲೆಸ್ ದೆನ್ 9 ಅಂದರೆ 8 ಮಟ್ಟ ಪ್ರಿಂಟ್ ಆಗೋದು. 4 ಸ್ಕಿಪ್ ಆಗಿದೆ ಇಲ್ಲಿ. ಅದೇ ಥರ ಇದರೊಳಗೆ ನಾವು ನೋಡೋದಾದರೆ ಇದನ್ನು ರಾಂಗ್ ಹೊಡೋದು, ನನಗೇನಾಗಬೇಕು, ಬ್ರೇಕ್ ಆಗಬೇಕು. ಅಂದರೆ ಈಗ 4 ಬಂದ ತಕ್ಷಣ ಅದ್ರ ಮುಂದಿನ ಫರ್ದರ್ ಎಕ್ಸಿಕ್ಯೂಷನ್ ನನಗೆ ಸ್ಟಾಪ್ ಆಗಬೇಕು. ಸೊ ಇಲ್ಲಿ ನೋಡ್ಬೋದು, ಈ 5 ಡಬಲ್ ಈಕ್ವಲ್ಸ್ ಟು 4 ಇಂದ ಏನಾಗಿದೆ, ಫುಲ್ ಫರ್ದರ್ ಬ್ಲಾಕ್ ಆಫ್ ಕೋಡ್ ಏನಾಗಿದೆ, ಸ್ಟಾಪ್ ಇದೆ ರಿಕರಿಂಗ್ ಇಂದ. ದಿಸ್ ವಾಸ್ ಬ್ರೇಕ್ ಆ್ಯಂಡ್ ಕಂಟಿನ್ಯೂಸ್. ಕಮಿಂಗ್ ಬ್ಯಾಕ್ ಟು ದಿ ಜಂಪಿಂಗ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಜಂಪಿಂಗ್ ಸ್ಟೇಟ್ಮೆಂಟಲ್ಲಿ ಫರ್ದರ್ ಸ್ಟೇಟ್ಮೆಂಟ್ಸ್ ಯಾವ ಅಂತ ನೋಡೋದಾದರೆ, ಗೋ ಟು ಸ್ಟೇಟ್ಮೆಂಟ್ ಎದಕ್ಕೆ ಯೂಸ್ ಅಪ್ಪ ಅಂತಂದು ಹೇಳಿದರೆ, ಒಂದು ಸ್ಪೆಸಿಫಿಕ್ ಪಾಯಿಂಟಿಂದ ಇನ್ನೊಂದು ಯಾವ್ದಾರ ಪಾಯಿಂಟಿಗೆ ಜಂಪ್ ಮಾಡೋಕ್ಕೆ ವಿತ್ ಇನ್ ದಿ ಫಂಕ್ಷನ್ನಿಗೆ ಗೋ ಟು ಯೂಸ್ ಮಾಡ್ತೇವೆ ನಾವು. ಇಟ್ ಈಸ್ ಯೂಸ್ ಟು ಟ್ರಾನ್ಸ್ಫರ್ ದಿ ಪ್ರೋಗ್ರಾಮ್ ಕಂಟ್ರೋಲ್ ಟು ಅ ಲೇಬಲ್ ಸ್ಟೇಟ್ಮೆಂಟ್ ವಿತ್ ಇನ್ ದಿ ಸೇಮ್ ಫಂಕ್ಷನ್. ಈಗೇನು ಪ್ರೋಗ್ರಾಮ್ ಕಂಟ್ರೋಲ್ ಇದೆಯಲ್ಲ, ನಾವು ಇದು ಕೋಡ್ ಬರೀತಾ ಹೋದಾಗ ನಮಗೊಂದು ಲೇಬಲ್ ಹಾಕಿರ್ತೀವಿ. ಆ ಲೇಬಲ್ ಸ್ಟೇಟ್ಮೆಂಟು ವಿತಿನ್ ಒಂದು ಫಂಕ್ಷನ್ ಒಳಗಡೆ ಆ ಲೇಬಲ್ಲಿಗೆ ನಾವು ಜಂಪ್ ಆಗ್ಬೇಕು ಅಂತಂದು ಹೇಳಿದರೆ ಗೋ ಟು ಯೂಸ್ ಮಾಡ್ತಾವೆ ನಾವು. ಇಲ್ಲಿ ನೋಡಿರಿ, ಸಿಂಟೆಕ್ಸ್ ನೋಡಿದರೆ ಇಲ್ಲಿ ಲೇಬಲ್ ಇದೆ. ಈ ಲೇಬಲ್ ಬಂದ ತಕ್ಷಣವೇ ಗೋ ಟು ಎಲ್ಲಿದೆ ಅಲ್ಲ, ಗೋ ಟುಗೆ ಹೋಗಿ ಆ ಲೇಬಲಿಂದ ಎಕ್ಸಿಕ್ಯೂಟ್ ಆಗುತ್ತೆ.
ನೆಕ್ಸ್ಟ್ ಜಂಪಿಂಗ್ ಸ್ಟೇಟ್ಮೆಂಟ್ ರಿಟರ್ನ್. ಆ ರಿಟರ್ನ್ ಸ್ಟೇಟ್ಮೆಂಟ್ ಇನ್ ಸಿ ಈಸ್ ಯೂಸ್ ಟು ಟರ್ಮಿನೇಟ್ ದಿ ಎಕ್ಸಿಕ್ಯೂಷನ್ ಆಫ್ ಅ ಫಂಕ್ಷನ್ ಆ್ಯಂಡ್ ರಿಟರ್ನ್ ಅ ವ್ಯಾಲ್ಯೂ. ಇದು ಸಿಂಟೆಕ್ಸ್ ನೋಡ್ಬೋದು, ರಿಟರ್ನ್ ಮತ್ತು ಎಕ್ಸ್ಪ್ರೆಷನ್, ಯಾವ ಎಕ್ಸ್ಪ್ರೆಷನ್ ನಾವು ರಿಟರ್ನ್ ಮಾಡ್ತಿದ್ವಿ ಅದು. ನೆಕ್ಸ್ಟ್ ಜಂಪಿಂಗ್ ಸ್ಟೇಟ್ಮೆಂಟ್ ಈಸ್ ಎಕ್ಸಿಟ್. ಈ ಎಕ್ಸಿಟ್ ಸ್ಟೇಟ್ಮೆಂಟ್ ಏನು ಮಾಡ್ತೇವೆ ಗೊತ್ತಾ, ಜಂಪ್ಸ್ ದಿಸ್ ಜಂಪಿಂಗ್ ಸ್ಟೇಟ್ಮೆಂಟ್ ಇನ್ ಸಿ ವಿಚ್ ಟೇಕ್ಸ್ ಆನ್ ಇಂಟೀಜರ್ ಟು ರಿಪ್ರೆಸೆಂಟ್ ದಿ ಡಿಫ್ರೆಂಟ್ ಎಕ್ಸಿಟ್ಸ್ ಸ್ಟೇಟಸ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಎಕ್ಸಿಟ್ ಅಂತಂದು ಹೇಳಿದ್ರೆ ಒಂದು ಕೋಡ್ ಬರೀತಾ ಇರ್ತೀವಿ ನಾವು, ಅದರಿಂದ ನಾವು ಕಂಪ್ಲೀಟ್ಲಿ ಹೊರಗಡೆ ಬಂದುಬಿಡ್ಬೇಕು. ಸೊ ಎಕ್ಸಿಟ್ ಹಾಕಿ ಅದರೊಳಗೆ ಒಂದು ಇಂಟೀಜರ್ ವ್ಯಾಲ್ಯೂ ನಾವು 1 ಅಂತಂದು ಹಾಕಿದೆ ಅಂದರೆ ಎಕ್ಸಿಟ್ ಇಸ್ ಟ್ರೂ ಅಂತಂದು ಹೇಳಿ ಟರ್ಮಿನೇಟ್ ಆಗುತ್ತೆ ಕಂಪ್ಲೀಟ್ಲಿ. ಅದೇ ನಾವು 0 ಅಂತಂದು ಹಾಕಿದರೆ ಎಕ್ಸಿಕ್ಯೂಟ್ ಆಗಲ್ಲ, ಎಕ್ಸಿಟ್ ಫಾಲ್ಸ್ ಆಗುತ್ತೆ ಅದು. ಇಟ್ ಈಸ್ ಡಿಫೈನ್ಡ್ ಅಂಡರ್ std.lib.h ಹೆಡರ್ ಫೈಲ್. ಇದು std.lib.h ಅನ್ನೋ ಹೆಡರ್ ಫೈಲಲ್ಲಿ ಇದಿರುತ್ತೆ. ಥ್ಯಾಂಕ್ ಯು ಗೈಸ್, ದಿಸ್ ವಾಸ್ ಫಾರ್ ಟುಡೇಸ್ ವಿಡಿಯೋ.